ಹಾಯ್ ಫ್ರೆಂಡ್ಸ್, ಆನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ನಿಮ್ಮ ಮತ ಯಾರಿಗೆ? ಹೌದು, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಮತ ಯಾರ ಪರವಾಗಿದೆ? ಅದರಲ್ಲೂ ಕೂಡ ಕೃಷ್ಣನ ಊರು ಉಡುಪಿ ಹಾಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತದಾರನ ಮೂಡ್ ಹೇಗಿದೆ? ಇಲ್ಲಿನ ರಾಜಕೀಯ ಇತಿಹಾಸ ಯಾವ ರೀತಿಯಾಗಿದೆ? ಇಲ್ಲಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು? ಕರ್ನಾಟಕದ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಈ ಕ್ಷೇತ್ರ ಸ್ವಲ್ಪ ಡಿಫ್ರೆಂಟ್. ಇಲ್ಲಿರುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳೇನು, ಜೊತೆಗೆ ಈ ಕ್ಷೇತ್ರದ ಪರಿಚಯ ಕೂಡ ನಾವಿವತ್ತು ಮಾಡಿಕೊಡ್ತೀವಿ. ಸ್ನೇಹಿತರೆ, ಉಡುಪಿ ಚಿಕ್ಕಮಗಳೂರು ಒಂದ್ ರೀತಿಯಲ್ಲಿ ತುಂಬಾ ವಿಶಿಷ್ಟ ಕ್ಷೇತ್ರ. ಯಾಕೆ ಗೊತ್ತಾ? ಉಡುಪಿ ಜಿಲ್ಲೆ ಸಂಪೂರ್ಣವಾಗಿ ಕರಾವಳಿ ಪ್ರದೇಶ ಆಗಿದ್ರೆ ಚಿಕ್ಕಮಗಳೂರು ಮಲೆನಾಡು ಹಾಗೂ ಬಯಲು ಪ್ರದೇಶವನ್ನು ಒಳಗೊಂಡಂತಹ ಜಿಲ್ಲೆ ಆಗಿದೆ. ಎರಡು ಬೇರೆ ಬೇರೆ ಭೌಗೋಳಿಕ ಪ್ರದೇಶದಿಂದ ಕೂಡಿರುವಂತಹ ಈ ಕ್ಷೇತ್ರದಲ್ಲಿ ಮಲೆನಾಡು ಭಾಗದಲ್ಲಿ ಕೂಡ ಕನ್ನಡ, ತುಳು, ಕೊಂಕಣಿ, ಮಲಯಾಳಿ ಭಾಷೆಯನ್ನು ಮಾತನಾಡುವಂತಹ ಜನರಿದ್ದು, ಇಲ್ಲಿನ ಮಲೆನಾಡು ಭಾಗದ ಜನರಿಗೆ ಕರಾವಳಿ ನಂಟು ಕೂಡ ಈ ಹಿಂದಿನಿಂದಲೂ ಕೂಡ ಇದೆ. ಇದೀಗ ಈ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಹೇಳಿರುವಂತೆ ಏಪ್ರಿಲ್ 26ರಂದು ಚುನಾವಣೆ ನಡೆಯಲಿದೆ. ಈ ಭಾಗದಲ್ಲಿ ಎದುರಾಳಿಗಳು ಯಾರು? ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಇವರು ಕಣಕ್ಕಿಳಿದಿದ್ದಾರೆ. ಸ್ನೇಹಿತರೆ, ಗೊತ್ತಿರಬಹುದು, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಆದ್ರೆ ಮೈತ್ರಿ ಅಭ್ಯರ್ಥಿಯನ್ನ ಈ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸಲಿಲ್ಲ. ಯಾಕಂತ ಹೇಳಿದ್ರೆ 2004ರ ಸಾರ್ವತ್ರಿಕ ಚುನಾವಣೆಯಿಂದಲೂ ಇಲ್ಲಿಯವರೆಗೆ ಬಿಜೆಪಿ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆಯೊಂದಿಗೆ ಹಿಂದುತ್ವದ ಅಂಶ ಕೂಡ ಸೇರ್ಕೊಂಡು ಕೇಸರಿ ಪಕ್ಷ ಅಮೋಘ ವಿಜಯವನ್ನ ಸಾಧಿಸಿ ಈ ಕ್ಷೇತ್ರ ಬಿಜೆಪಿಯ ಪ್ರಬಲ ಭದ್ರಕೋಟೆಯಾಗಿತ್ತು. 2012ರಲ್ಲಿ ಏನಾಯ್ತು? ಆಗ ನಡೆದಂತಹ ಉಪಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ನ ಕೆ ಜಯಪ್ರಕಾಶ್ ಹೆಗ್ಡೆ ಗೆಲುವನ್ನ ಕಂಡ್ರು. ಇನ್ನೊಂದು ಅಂಶ ಅಂತ ಅಂದ್ರೆ ಸ್ನೇಹಿತರೆ, 2008ರಲ್ಲಿ ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ವಿಂಗಡಣೆ ನಡೆಯುವ ಮುಂಚೆ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಆಗಿತ್ತು. 1980, 1984, 1989, 1991 ಮತ್ತು 96 ಈ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಆಸ್ಕರ್ ಫೆರ್ನಾಂಡಿಸ್ ಅವರು ಉಡುಪಿ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಸಿದ್ಧಪಡಿಸಿದ್ರು. ನಂತರ 1998ರಲ್ಲಿ ಬಿಜೆಪಿಯ IM ಜಯರಾಮ ಶೆಟ್ಟಿ ಗೆದ್ದು ಕಾಂಗ್ರೆಸ್ ಭದ್ರಕೋಟೆಯನ್ನ ಮುರಿದು ಹಾಕಿದ್ರು. 1999ರಲ್ಲಿ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಈ ಸ್ಥಾನವನ್ನ ಮತ್ತೆ ವಶಪಡಿಸಿಕೊಂಡ್ರು. ಆದ್ರೆ 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯ ಮನೋರಮಾ ಮಧ್ವರಾಜ್ ಗೆಲುವನ್ನು ಸಾಧಿಸಿದ್ರು. ಏನು ಡಿಲಿಮಿಟೇಷನ್ ನಂತರ 2009ರಲ್ಲಿ ಹೊಸದಾಗಿ ರೂಪುಗೊಂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯ ಸದಾನಂದ ಗೌಡ ಗೆದ್ರು. 2012ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ಅಧಿಕಾರಕ್ಕೇರಿದ್ರು. ಇನ್ನು 2014 ಮತ್ತು 2019ರಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಒಂದು ದೊಡ್ಡ ಮೊತ್ತದ ಮತಗಳಿಂದ ಗೆದ್ರು, ಹಾಗೆ ಭಾರಿ ಅಂತರದಿಂದ ಗೆದ್ದಿದ್ರು. 1978 ಇದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಇಸ್ವಿ. ಈ ಸಂದರ್ಭ ಅಥವಾ ಈ ಒಂದು ವರ್ಷ ಚಿಕ್ಕಮಗಳೂರು ಪಾಲಿಗೆ ಅತ್ಯಂತ ಒಂದು ಪ್ರಮುಖವಾದ ವರ್ಷ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಆ ವರ್ಷ ಅಕ್ಟೋಬರ್ನಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸ್ಪರ್ಧಿಸಿದಾಗ ಚಿಕ್ಕಮಗಳೂರು ಅನ್ನುವಂತಹ ಒಂದು ಸಣ್ಣ ಕ್ಷೇತ್ರವನ್ನ ದೇಶ ಮತ್ತು ವಿದೇಶಗಳಿಂದ ದೊಡ್ಡ ಪ್ರಮಾಣದ ಮಾಧ್ಯಮದ ವ್ಯಕ್ತಿಗಳನ್ನ ಸೆಳೆಯಿತು. ಇನ್ನು ಇಂದಿರಾ ಗಾಂಧಿ ಅವರಿಗೆ ಈ ಚಿಕ್ಕಮಗಳೂರು ಕ್ಷೇತ್ರ ರಾಜಕೀಯವಾಗಿ ಮರುಹುಟ್ಟನ್ನು ಕೊಡ್ತು ಅಂತ ಹೇಳಲಾಗುತ್ತೆ. ಇನ್ನು ಸ್ನೇಹಿತರೆ, ಈ ಹಿಂದಿನ ಚುನಾವಣೆ ನಡೆದಿದ್ದು 2019, ಹಾಗೆ ಅದರ ಹಿಂದಿನ ಚುನಾವಣೆ ನಡೆದಿದ್ದು 2014. ಈ ಎರಡೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಸತತ 2 ಬಾರಿ ಸಂಸದೆಯಾಗಿ ಆಯ್ಕೆಯಾಗಿದ್ರು. ಇನ್ನು ಈ ಬಾರಿ ಅಂದ್ರೆ 2024ರಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣಕ್ಕಿಳಿದಿದ್ದಾರೆ. ಇವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಏನು ಅಂತ ಅಂದ್ರೆ, ಕ್ಯಾಮ್ರಾವನ್ನ ಹಿಡ್ಕೊಂಡು ಒಂದು ಸರಿಯಾದ ಆಂಗಲ್ಗಾಗಿ ಹುಡುಕುವ ಫೋಟೋಗ್ರಾಫರ್ ಗಳನ್ನ ಕಂಡ್ರೆ ಈಗಲೂ ಕೂಡ ಈ ಬಿಜೆಪಿಯ ಪವರ್ಫುಲ್ ಹಾಗೂ ಸಿಂಪಲ್ ವ್ಯಕ್ತಿ ಅಂತ ಕರೆಸಿಕೊಳ್ಳುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೇಗೆ ಅಂತ ಪಾಠ ಮಾಡ್ತಾರಂತೆ. ಯಾಕಂತಂದ್ರೆ ಒಂದ್ ಕಾಲದಲ್ಲಿ ಕೋಟಾ ಪರಿಸರದಲ್ಲಿ ಒಬ್ಬ ಜನಪ್ರಿಯ ಫೋಟೋಗ್ರಾಫರ್ ಆಗಿದ್ದವರು ಈ ಶ್ರೀನಿವಾಸ್ ಪೂಜಾರಿ. ನಂತರ ಹಂತ ಹಂತವಾಗಿ ಒಂದು ತಳ ಹಂತದಿಂದ ಹಂತವಾಗಿ ಮೇಲಕ್ಕೆ ಬಂದು ರಾಜಕೀಯದಲ್ಲಿ ತಮ್ಮದೇ ಆದ ಸ್ಥಾನವನ್ನ ಮಾಡ್ಕೊಂಡವರು. ನಂತರ ಇವರು ತುಂಬಾ ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. ಆ ಮಾತಿನಿಂದಲೇ ತುಂಬಾ ಜನಪ್ರಿಯರಾಗಿದ್ರು. ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿದ್ಕೊಂಡೇ ಮಂತ್ರಿಯಾದಂತಹ ಅದೃಷ್ಟಶಾಲಿ ಇವರು. ಹಾಗೆಯೇ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿ ತನ್ನ ಜವಾಬ್ದಾರಿಯನ್ನ ತುಂಬಾ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿಕೊಂಡು ಬರ್ತಿದ್ದಂತಹ ಶ್ರೀನಿವಾಸ್ ಪೂಜಾರಿ ಅವರನ್ನ ಬಿಜೆಪಿ
ಈ ಬಾರಿ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ ಅಥವಾ ಹಿಂದುತ್ವದ ಅಲೆ ಇರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ಬಿಟ್ಟಿದೆ. ಇನ್ನು ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಕಣಕ್ಕಿಳಿದಿದ್ದು, ಇವರ ರಾಜಕೀಯ ಹಿಸ್ಟ್ರಿನೂ ತುಂಬಾ ಸ್ಟ್ರಾಂಗ್ ಆಗಿದೆ. ಇವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ. 1972ರಲ್ಲಿ ಮೊದಲ ಬಾರಿಗೆ ಬ್ರಹ್ಮಾವರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು ಜನತಾದಳ ಸೇರಿದ್ರು. 1994ರಿಂದ 1996ರವರೆಗೆ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಸಂಪುಟದಲ್ಲಿ ಬಂದರು ಮತ್ತು ಮೀನುಗಾರಿಕೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಇನ್ನು ಪರಿಸ್ಥಿತಿ ಬದಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರು. 2012ರಲ್ಲಿ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅವರು ಸಿಎಂ ಹುದ್ದೆ ತ್ಯಜಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾದಾಗ ಉಡುಪಿ ಚಿಕ್ಕಮಗಳೂರು ಸಂಸದರಾಗಿದ್ದಂತಹ ಸದಾನಂದ ಗೌಡ ಅವರು ಅಚಾನಕ್ ಆಗಿ ಸಿಎಂ ಆದ್ರು. ಈ ಸಂದರ್ಭದಲ್ಲಿ ಅಲ್ಲಿ ತೆರವುಗೊಂಡ ಸ್ಥಾನಕ್ಕೆ ಎಲೆಕ್ಷನ್ ನಡೆದಾಗ, ಉಪಚುನಾವಣೆ ನಡೆದಾಗ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅಧಿಕಾರಕ್ಕೆ ಬಂದ್ರು ಅಥವಾ ಅವರು ಗೆದ್ರು. ಇನ್ನು ಈ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳು ಏನು, ಅಲ್ಲಿನ ಮತದಾರರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? 2024ರ ಲೋಕಸಭಾ ಚುನಾವಣೆಯ ವೇಳೆಗೆ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಮತ್ತು ನಿರುದ್ಯೋಗದ ಸಮಸ್ಯೆಗಳು ಭಾರಿ ಸದ್ದನ ಮಾಡ್ತಾ ಇದೆ. ವಿದ್ಯಾವಂತ ಯುವಕರು ತಮ್ಮ ಊರಿನಲ್ಲೇ ಕೆಲಸ ಮಾಡಲಿಕ್ಕೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ. ಅವರು ಕೆಲಸಕ್ಕಾಗಿ ಗಲ್ಫ್ ದೇಶಗಳು ಮತ್ತು ವಿದೇಶಗಳಿಗೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲದೆ ಮೆಟ್ರೋಪಾಲಿಟನ್ ನಗರಗಳಿಗೆ ಅಂದ್ರೆ ಬೆಂಗಳೂರು ಆಗಿರಬಹುದು, ಬಾಂಬೆ ಆಗಿರಬಹುದು, ಇಲ್ಲೆಲ್ಲ ಉದ್ಯೋಗ ಅವಕಾಶವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ವಲಸೆ ಹೋಗ್ತಾ ಇದ್ದಾರೆ. ಪರಿಸರ ಸ್ನೇಹಿ ಕೈಗಾರಿಕೆಗಳನ್ನ ಪ್ರಾರಂಭಿಸದೇ ಇರೋದು ಕೂಡ ಇಲ್ಲಿ ಪ್ರಮುಖ ಸಮಸ್ಯೆ ಆಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಕಾಫಿ ಮತ್ತು ಅಡಿಕೆ ಬೆಳೆಗಾರರ ಒಂದು ಬೆಳವಣಿಗೆ ಅಥವಾ ಅವರ ಕುರಿತಾದಂತಹ ಒಂದು ವಿಶೇಷ ಆಸಕ್ತಿ ಚುನಾವಣಾ ವಿಷಯವಾಗಿದೆ. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಕ್ಷೇತ್ರದ ಅಭಿವೃದ್ಧಿಯ ಭರವಸೆಯನ್ನು ನೀಡಿ ಮತದಾರರನ್ನ ಓಲೈಸ್ತಾ ಇದ್ದಾರೆ. ಕಾಂಗ್ರೆಸ್ನ ಕೆ ಜಯಪ್ರಕಾಶ್ ಹೆಗ್ಡೆ ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯವನ್ನ ಹೊಂದಿರುವ ನಾಯಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸ್ನೇಹಿತರೆ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಅಲ್ಲಿನ ಜನರನ್ನ ಮಾತಾಡಿಸಿದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಬಗ್ಗೆ ಇರುವಂತಹ ಒಲವು ಅಥವಾ ಅವರ ಬಗ್ಗೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ಒಳ್ಳೆ ವ್ಯಕ್ತಿ, ಎಡ್ಡೆ ಜನ ಅಂತ ಹೇಳ್ತಾರೆ. ಸಿಂಪಲ್ ವ್ಯಕ್ತಿ, ದಾಲ ಮೋಸ ಇಜ್ಜಿ, ಏನು ಮೋಸ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜಕಾರಣಿಯನ್ನ ಒಳ್ಳೆಯವ ಅಂತ ಹೇಳೋದು ಅಥವಾ ಸಿಂಪಲ್ ವ್ಯಕ್ತಿ ಒಳ್ಳೆಯವ ಅಂತ ಹೇಳೋದು ತುಂಬಾ ರೇರ್. ಆದ್ರೆ ಅಲ್ಲಿನ ಒಂದಷ್ಟು ಜನರನ್ನು ಮಾತಾಡಿಸಿದಾಗ ಈ ಅಭಿಪ್ರಾಯ ಕೂಡ ಬರ್ತಾ ಇದೆ. ಸ್ನೇಹಿತರೆ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅಲೆ, ಮೋದಿ ಅಲೆ ಹಾಗೆ ಹಿಂದುತ್ವದ ಅಲೆ ಇದೆಲ್ಲವನ್ನ ಸೇರ್ಕೊಂಡು ಈ ಬಾರಿ ಕೂಡ ಬಿಜೆಪಿನೇ ಅಲ್ಲಿಗೆ ಅಧಿಕಾರಕ್ಕೆ ತರ್ತಾರಾ ಅಥವಾ ಬದಲಾವಣೆ ಬೇಕು, ನಮ್ಗೆ ಈ ಸಲ ಬಿಜೆಪಿ ಬೇಡ ಕಾಂಗ್ರೆಸ್ ಬೇಕು ಅಂತ ಹೇಳಿ ಏನಾದ್ರೂ ಬದಲಾವಣೆ ಅಥವಾ ಬದಲಾಗುವಂತಹ ಒಂದು ಸಂದರ್ಭ ಬರುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಸ್ನೇಹಿತರೆ, ನಾವು ಉಡುಪಿ ಮತ್ತು ಚಿಕ್ಕಮಗಳೂರಿನ ಕ್ಷೇತ್ರದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ. ಇದೇ ತಿಂಗಳ 26ಕ್ಕೆ ಮತದಾನ ನಡೆಯಲಿದೆ. ನೀವೆಲ್ಲರೂ ಕೂಡ ತಪ್ಪದೆ ಮತದಾನವನ್ನ ಮಾಡಲೇಬೇಕು. ಮಾಡ್ತೀರಾ ಅಲ್ವಾ? ಆದ್ರೆ ಸರಿಯಾದ ನಾಯಕನನ್ನ ಆಯ್ಕೆ ಮಾಡಿ. ಯಾಕಂತ ಹೇಳಿದ್ರೆ ಆಯಾ ಕ್ಷೇತ್ರದ ಬೆಳವಣಿಗೆ, ಅಭಿವೃದ್ಧಿ ಅನ್ನುವಂಥದ್ದು ತುಂಬಾ ಮುಖ್ಯ. ಹಾಗಾಗಿ ಸರಿಯಾದ ನಾಯಕನನ್ನ ಆಯ್ಕೆ ಮಾಡಿ.